ಆತ್ಮೀಯ ವಿದ್ಯಾರ್ಥಿಗಳೇ, ಈ ಡೆರಿವೇಷನ್ಸ್ ಅಲ್ಲಿ ಇವತ್ತು ಯಾವುದು ಸೆಕೆಂಡ್ ಪಿ ಯುದಲ್ಲಿ ಪಾರ್ಟ್ 3 ದಲ್ಲಿದ್ದೀವಿ. ಸೊ ಇವತ್ತು ಒಂದು ಚಾಪ್ಟರ್ನ ಡೆರಿವೇಷನ್ ಯಾವ್ಯಾವ್ದು ಬರುತ್ತೆ ಮತ್ತೆ ಅದನ್ನ ಹೇಗೆ ಬರಿಬೇಕು ಎಕ್ಸಾಮಲ್ಲಿ, ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಚಾಪ್ಟರ್ ಏನು ಅಂದರೆ ವೇವ್ ಆಪ್ಟಿಕ್ಸ್. ಸೊ ಈ ವೇವ್ ಆಪ್ಟಿಕ್ಸ್ ಅಲ್ಲಿ ಡೆರಿವೇಷನ್ಸು 5 ಮಾರ್ಕ್ಸಿಗೆ ಬರುವಂಥದ್ದು ಒಂದೇ, ಫ್ರಿಂಜ್ ವಿಡ್ತನ್ನು ಫೈಂಡ್ ಔಟ್ ಮಾಡುವಂಥದ್ದು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ. ಸೊ ಆ ಡೆರಿವೇಷನ್ನಲ್ಲಿ 5ಗೆ 5 ಬರಲೇಬೇಕು ನಮಗೆ, ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಟ್ ಆಗಬಾರ್ದು. ಇನ್ನು ಉಳಿದ 3 ಮಾರ್ಕ್ಸಿನ ಡೆರಿವೇಷನ್ಸ್ ಇರುತ್ತೆ ಅದರಲ್ಲಿ. ಅದಕ್ಕೆ ಆ 5 ಮಾರ್ಕ್ಸಿನ ಡೆರಿವೇಷನ್ನು ಕಟ್ ಮಾಡದೇ ಇರೋ ಥರ ಮತ್ತು ಮಿನಿಮಮ್ ಆಗಿ ನಾವು ತುಂಬಾ ಬರೆದು ಅದನ್ನು ಕೆಲವು ಅಷ್ಟೆಲ್ಲ ಬರಿಬೇಕಾ ಅನ್ನೋದ್ರ ಪ್ರಾಬ್ಲಮ್ ಇರುತ್ತಲ್ಲ, ಅಂಥವ್ರಿಗಾಗಿ ನಾನು ಈ ಒಂದು ಡೆರಿವೇಷನನ್ನು ನಿಮಗೆ ತೋರಿಸ್ತಾ ಇದ್ದೆ. ಸೊ ಏನು ಕ್ವಶನ್ ಬರುತ್ತೆ ಗೊತ್ತಾ? obtain the expression for the fringe width of interference fringes in ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಇದು ಹೇಗೆ ಬರಲಿ ಕ್ವಶನ್ಸ್, ಡಿರೈವ್ ಅಂತ ಬರ್ಬೋದು, ವಾಟ್ ಈಸ್ ದ obtain ದ ರೈವ್ ಅಂತ ಬರ್ಬೋದು. ಏನೇ ಬಂದರೂ ಕೂಡ ಫ್ರಿಂಜ್ ವಿಡ್ತ್ ಆಫ್ ಇಂಟರ್ಫರೆನ್ಸ್ ಫ್ರಿಂಜಸ್ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಆಮೇಲೆ ಯೂಸಲಿ ನಾವೇನು ಮಾಡ್ತೀವಿ ಅಂದರೆ ಈ ಡೆರಿವೇಷನ್ದಲ್ಲಿ ಬ್ರೈಟ್ ಫ್ರಿಂಜ್ ವಿಡ್ತನ್ನು ಫೈಂಡ್ ಔಟ್ ಮಾಡಿ ಅಲ್ಲಿಗೆ ಎಂಡ್ ಮಾಡ್ತೀವಿ, ಮುಂದೇನು ಬರೀಲಿಕ್ಕೆ ಹೋಗುವ ಅಗತ್ಯ ಇಲ್ಲ. ಯೂಸಲಿ ಬ್ರೈಟ್ ಫ್ರಿಂಜ್ ವಿಡ್ತ್ ಏನು ಎಕ್ಸ್ಪ್ರೆಷನ್ ಬರುತ್ತೋ ಡಾರ್ಕಿಗೂ ಅದೇ ಬರುತ್ತೆ. ಒಂದು ವೇಳೆ ಡಾರ್ಕ್ ಫ್ರಿಂಜ್ ವಿಡ್ತ್ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟರೆ ಹೊಸ ಕ್ವಶನ್ ಅಂತ ನೀವು ಕನ್ಫ್ಯೂಸ್ ಆಗೋದು ಬೇಡ. ಅಲ್ಲಿ ನೀವೇನು ಬ್ರೈಟ್ ಫ್ರಿಂಜ್ ಫೈಂಡ್ ಔಟ್ ಮಾಡ್ತೀರಿ, ಸಿಮಿಲರ್ಲಿ ಫಾರ್ ಡಾರ್ಕ್ ಫ್ರಿಂಜ್ ವಿಡ್ತ್ ವಿಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಟಿ ಇಷ್ಟು ಆಗುತ್ತೆ. ಇಲ್ಲ ಕೆಲವು ನೀವು ಕಲ್ತಿರೋದಿದ್ರೆ ಡಾರ್ಕ್ ಫ್ರಿಂಜಿಗೆ ನಾವು ಪಾತ್ ಡಿಫ್ರೆನ್ಸನ್ನು ಹಾಕ್ಕೊಂಡು ಅದನ್ನು ಮಾಡ್ಬೋದು, ಎನ್ ಮತ್ತು ಎಕ್ಸ್ ಎನ್ ಮೈನಸ್ 1 ಅದನ್ನು ಮಾಡ್ಬೋದು. ಬಟ್ ಯೂಸಲಿ ನೀವು ಇಷ್ಟನ್ನು ಕಲ್ತ್ಕೊಂಡು ಹೋದರೆ ಏನೂ ಗೊತ್ತಿಲ್ಲ ಅಂದವ್ರಿಗೂ ಕೂಡ ಮಾರ್ಕ್ಸ್ ಬರಬೇಕು ಅನ್ನೋದು ನನ್ನ ಆಸೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಈಗ ಡೆರಿವೇಷನನ್ನು. ಈಗ ಫಸ್ಟ್ ಮೇನ್ ಆಗಿ ನಮಗೆ ಡೈಗ್ರಾಮ್ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಡೈಗ್ರಾಮ್ ಹಾಕುವಾಗ ಸ್ವಲ್ಪ ಕೇರ್ಲೆಸ್ ಮಾಡಬೇಡಿ, ಯಾಕೆಂದರೆ ಡೈಗ್ರಾಮಲ್ಲಿ ನಮಗೆ ಈ ಡೆರಿವೇಷನ್ ಸರಿ ಇದೆಯಾ ಇಲ್ಲ ಅಂತ ಅಂದರೆ ನಮಗೆ ಅಂದರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ಲಿಟ್ಟನ್ನು ಸ್ವಲ್ಪ ವಿಡ್ತಲ್ಲಿ ತೋರಿಸಿ ಆ ರೀತಿ ನಾವು ಒಂದು ಸೆಕ್ಷನ್ ಆಫ್ ದ ಯಂಗ್ಸ್ ಅಪರೇಟಸನ್ನು ತಗೊಳ್ಳುವಂಥದ್ದು. ಸೊ ಅದನ್ನು ಸ್ಲಿಟ್ಟನ್ನು S1 ಮತ್ತು S2 ಅಂತ ಮಾರ್ಕ್ ಮಾಡಿ. ಆಮೇಲೆ ಏನು ಬರುತ್ತೆ ನಮಗೆ ಸ್ಲಿಟ್ ಸಪರೇಷನ್ ಅನ್ನೋದು ಸ್ಮಾಲ್ ಡಿ. S1 ಮತ್ತು S2 ಮಧ್ಯೆ ಎಷ್ಟಿದೆ ಡಿಸ್ಟೆನ್ಸು, ಸ್ಮಾಲ್ ಡಿ ಅಂತ ತೋರಿಸ್ಬೇಕು. ಓಕೆ, ಎದುರುಗಡೆ ಒಂದು ಸ್ಕ್ರೀನನ್ನು ಡ್ರಾ ಮಾಡಿ. ಇದು ಸ್ಕ್ರೀನ್. ಆ ಸ್ಕ್ರೀನ್ ಮತ್ತು ಈ ಸ್ಲಿಟ್ಟಿಗೂ ಇರುವ ಡಿಸ್ಟೆನ್ಸನ್ನು ನಾವು ಮಾರ್ಕ್ ಮಾಡಿ ತೋರಿಸ್ಬೇಕು. ಸೊ ಆ ಡಿಸ್ಟೆನ್ಸ್ಗೆ ನಾವು ಕ್ಯಾಪಿಟಲ್ ಡಿ ಅಂತ ತಗೋತೀವಿ. ಇದು ಇಷ್ಟು ನೋಡಿ. ಈಗ ಬೇಸಿಕಲಿ ನಾವು ಡೈಗ್ರಾಮ್ ಡ್ರಾ ಮಾಡಿದರೆ ಇದು ಕ್ಲೀನಾಗಿ ಕಾಣಿಸ್ತಾ ಇರಬೇಕು. ನಿಮ್ಮ ಪೇಪರಲ್ಲಿ ಎಕ್ಸಾಮ್ ಪೇಪರು ತುಂಬ ಕ್ಲಿಯರ್ ಆ್ಯಂಡ್ ಗುಡ್ ಕ್ವಾಲಿಟಿ ಪೇಪರ್ಸ್ ಕೊಡ್ತಾರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಪೆನ್ಸಿಲನ್ನು ಸ್ವಲ್ಪ ಡಾರ್ಕ್ ಇರೋ ಪೆನ್ಸಿಲ್ ಯೂಸ್ ಮಾಡಿ. ಇನ್ನೂ ನೀವು ಅಂಥ ಎಕ್ಸ್ಪರ್ಟ್ ಇದ್ರಿ ಡ್ರಾಯಿಂಗಲ್ಲಿ ಅಂದರೆ ಬ್ಲ್ಯಾಕ್ ಇಂಕನ್ನು ಪೆನ್ನನ್ನು ಯೂಸ್ ಮಾಡ್ಬೋದು, ಏನು ತಪ್ಪಲ್ಲ ಅದು. ಬಟ್ ಡೈಗ್ರಾಮ್ ಕಾಣಿಸ್ಬೇಕು ಕಣ್ಣಿಗೆ ಕ್ಲೀನಾಗಿ. ಸೊ ಏನೋ ಒಂಥರ ಬ್ಲರ್ ಆಗಿದ್ದರೆ ಏನೋ ನೀವು ಮಾಡಿರ್ಬೋದು, ಮಾಡ್ದೇ ಇರ್ಬೋದು, ಕ್ಲಿಯರಾಗಿ ಕಾಣಬೇಕಲ್ವ ಅದು. ಓಕೆ, ಈಗ ನಾವು ಸ್ಕ್ರೀನ್ ಮತ್ತು ಸ್ಲಿಟ್ಟಿನ ಮಧ್ಯೆ ಡಿಸ್ಟೆನ್ಸನ್ನು ನೋಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪಾಯಿಂಟ್ ಪಿ ಅನ್ನು ಮಾರ್ಕ್ ಮಾಡ್ತೀವಿ ಸ್ಕ್ರೀನಲ್ಲಿ. ಇಲ್ಲಿ ನಾವು ಒಂದು ವೇಳೆ ಬ್ರೈಟ್ ಆದರೆ ಏನು, ಡಾರ್ಕ್ ಆದರೆ ಏನು ಅಂತ ನೋಡ್ತೀವಿ. ಓಕೆ, ಈ ಪಾಯಿಂಟ್ ಪಿ ಅನ್ನೋಲ್ಲಿ S1 ಇಂದ ಒಂದು ಲೈನ್ ಹೋಗುತ್ತೆ, S2 ದಿಂದ ಒಂದು ಲೈನ್ ಹೋಗುತ್ತೆ. ಸೊ ಅವೆರಡು ಮೀಟ್ ಆಗಿದೆ ಅಂತ. ಆ್ಯಕ್ಚುಲಿ ಈ S1P ಮತ್ತು S2P ಮಧ್ಯೆ ಇರೋದೇ ಪಾತ್ ಡಿಫರೆನ್ಸ್. ಸೊ ಅದನ್ನು ಬೇರೆ ಬುಕ್ಗಳಲ್ಲಿ ಬೇರೆ ಥರ ಮಾಡ್ತಾರೆ, ಬಟ್ ನಾವು NCERT ಟೆಕ್ಸ್ಟಲ್ಲಿ ಏನಿದೆಯೋ ಅದನ್ನೇ ಫಾಲೋ ಮಾಡೋಣ. ಸೊ ಈ ಓ ಅನ್ನೋದು ಏನು ಕೇಳಿದ್ರೆ ಮಿಡ್ ಪಾಯಿಂಟ್ ಆಫ್ ದಿಸ್ ಒನ್. ಈ S1 ಮತ್ತು S2 ಮಧ್ಯೆ ಒಂದು ಪೀಸ್ ಇದೆಯಲ್ಲ, ಅದರ ಮಿಡ್ ಪಾಯಿಂಟನ್ನು ನಾವು ಓ ಅಂತ ತಗೋತೀವಿ. ಸೊ ಅಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡ್ತೀವಿ. ಆ ಮಿಡ್ ಪಾಯಿಂಟಿಂದ ನಾವೇನು ನೋಡ್ತೀವಿ ಅಂದರೆ ಈ ಎಲ್ಲ ಡಿಸ್ಟೆನ್ಸು ಪಿ ಅನ್ನೋ ಪಾಯಿಂಟು ಎಷ್ಟು ದೂರದಲ್ಲಿದೆ ಅಂತ ನೋಡ್ತೀವಿ. ಸೊ ಅದು ಏನಂತೀವಿ ನಾವು ಅದಕ್ಕೆ ಎಕ್ಸ್ ಡಿಸ್ಟೆನ್ಸ್ ಅಂತ ತಗೊಂಡ್ವಿ ನಾವು. ಎಲ್ಲಿಂದ? ಈ ಸೆಂಟ್ರಿಂದ. ನೋಡಿ, ಇದನ್ನು ಈ ಡೈಗ್ರಾಮ್ ನೋಡ್ತಿದ್ರೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿದಿರಿ ಅಂತ ಅರ್ಥ ಆಗುತ್ತೆ, ಎಲ್ಲೂ ಮಾರ್ಕ್ಸ್ ಕಟ್ ಮಾಡೋದು. ನೆಕ್ಸ್ಟ್ ಈಗ ನಮ್ಗೆ ಏನು ಬೇಕು ಕೇಳಿದರೆ ಈ S1 ಮತ್ತು S2 ಇಂದ ಸ್ಟ್ರೇಟ್ ಆಗಿ ಈ ರೀಗೆ ಪ್ಯಾರಲಲ್ ಆಗಿ ನಾವು ಲೈನ್ಸನ್ನು ಡ್ರಾ ಮಾಡಬೇಕು. ಓಕೆ, ನಮಗೆ ಯಾಕೆಂದರೆ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮೇಷನ್ ಆಗ್ತದೆ. ಆ್ಯಕ್ಚುಲಿ S1P ಅಥವಾ S2P ಮೈನಸ್ S1P ಡೈರೆಕ್ಟಾಗಿ ಮಾಡೋದು, sin θ ತಗೊಂಡು ಮಾಡೋದು, ಅದು ಬೇರೆ ಮೆಥಡ್. ನಾವೀಗ ಮಾತಾಡ್ತಿರೋದು NCERT ಟೆಕ್ಸ್ಟ್. ಸೊ ಹಾಗಾಗಿ ನಾವು ಇಲ್ಲಿಂದ ಡಿಸ್ಟೆನ್ಸನ್ನು ನೋಡಬೇಕು. ಈ ಡಿಸ್ಟೆನ್ಸಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿ ಇರುತ್ತೆ, ವೆರಿ ಸಿಂಪಲ್. ಸೊ ಇದು D/2 ಇರುತ್ತೆ ಡಿಸ್ಟೆನ್ಸ್. ಹಾಗಾಗಿ D/2 ಎಕ್ಸಲ್ಲಿ D/2 ತೆಗೆದ್ರೆ ನಮಗೆ ಈ ಡಿಸ್ಟೆನ್ಸ್ ಇಷ್ಟೇ ಇರೋದು, ಮತ್ತೇನಿಲ್ಲ. ಹಾಗಾಗಿ ಇದನ್ನು x ಮೈನಸ್ D/2 ಅಂತ ಮಾರ್ಕ್ ಮಾಡಿ. ನೆಕ್ಸ್ಟು ಇದೇನಾಯಿತು ನಮಗೆ, ಇದು ಎಕ್ಸಿಂದ ಪ್ಲಸ್ D/2 ಡಿಸ್ಟೆನ್ಸಲ್ಲಿ ಇದೆ. ಸೊ ಅದನ್ನು ಮಾರ್ಕ್ ಮಾಡಿ, ಏನಾಯ್ತದು x ಪ್ಲಸ್ D/2 ಅಂತ. ಇಷ್ಟು ಡಯಾಗ್ರಾಮು. ಈಗ ನಾನೇನು ತೋರಿಸಿದ್ದೀನಿ ಇಷ್ಟನ್ನು ಕರೆಕ್ಟಾಗಿ ಬರೀಬೇಕು ಮಕ್ಕಳೇ. ಆಮೇಲೆ ಎಕ್ಸಾಮ್ ಆದಮೇಲೆ ನೀವು
ಮಾರ್ಕ್ಸ್ ಬರಲಿಲ್ಲ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಬರೀಬೇಕು, ಎಲ್ಲೂ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇದೆ. ಓಕೆ, ಈಗ ನಾವು ಮುಂದೆ ಡೆರಿವೇಷನ್ ಪಾರ್ಟಿಗೆ ಹೋಗೋಣ. ಅಲ್ಲಿ ಒಂದು ಲೈನ್ ಬರಿತೀವಿ ನಾವು, ಆಕ್ಚುಲಿ ಡಯಾಗ್ರಾಮ್ ಅಲ್ಲಿ ಇದೆ ಅದೆಲ್ಲ, ಬಟ್ ಅದನ್ನೇ ನೋಡ್ಕೊಂಡು ಬರೆಯೋದು. ಕನ್ಸಿಡರ್ ಟೂ ಸ್ಲಿಟ್ಸ್ S1 and S2 ಸಪರೇಟೆಡ್ ಬೈ ಡಿಸ್ಟೆನ್ಸ್ ಸ್ಮಾಲ್ d. ಲೆಟ್ ಕ್ಯಾಪಿಟಲ್ ಡಿ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಅಂಡ್ ಸ್ಕ್ರೀನ್. ಸ್ಲಿಟ್ ಮತ್ತು ಸ್ಕ್ರೀನ್ ಮಧ್ಯೆ ಕ್ಯಾಪಿಟಲ್ ಡಿ ಅಂತ ಹೇಳಿ. ಕನ್ಸಿಡರ್ ಎನಿ ಪಾಯಿಂಟ್ ಪಿ ಆನ್ ದ ಸ್ಕ್ರೀನ್ ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಾಮ್ ಓ. ಓ ಅನ್ನು ಮಾರ್ಕ್ ಮಾಡಿದೀವಿ ನಾವು, ಎಕ್ಸ್ ಅನ್ನು ತೋರಿಸಿದೀವಿ. ಪಾತ್ ಡಿಫರೆನ್ಸ್ ಎಟ್ ಪಿ ಈಸ್ ಏನದು S2p ಮೈನಸ್ S1p. ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಫ್ರಮ್ ದ ಡಯಾಗ್ರಾಮ್ ಅಂತ ಹೇಳಿ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. S2 ಏನದು S2p ಸ್ಕ್ವೇರ್ ಮೈನಸ್ S1p ಸ್ಕ್ವೇರ್. ನಾವು ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲ ತೋರಿಸ್ತೀವಿ ನಿಮ್ಗೆ, ಯಾವ್ದು ರೈಟ್ ಆಂಗಲ್ ಟ್ರಯಾಂಗಲ್ ಅದನ್ನೆಲ್ಲ ಮಾಡಿಸಿ. ಬಟ್ ಇಲ್ಲಿ ಡೈರೆಕ್ಟ್ ಬರೀರಿ. ಸೊ S2p ಸ್ಕ್ವೇರ್, ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ತೀರಿ, d ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಡಿ ಬೈ ಟು ಹೋಲ್ ಸ್ಕ್ವೇರ್. ಇಲ್ಲೂ ಕೂಡ ಏನಾಯಿತು, ಡಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಡಿ ಬೈ ಟು ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಇದೆ, S2p ಇದನ್ನ p ಸ್ಕ್ವೇರ್ ಇಂದ ಅಂದ್ರೆ ಹೈಪೋಟೆನಿಯಸ್ ಆಫ್ ದ ಟ್ರಯಾಂಗಲ್ಸ್ ನ ಸ್ಕ್ವೇರ್ಸ್ ಅಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿದೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2xd ಬರುತ್ತೆ. ಈಗ ನೀವು ಹೇಳ್ಬೋದು, ಸರ್ ಇದನ್ನೆಲ್ಲ ಎಕ್ಸ್ಪೆಂಡ್ ಮಾಡಿ ಮೈನಸ್ ಒಳಗೆ ತಗೊಂಡು ಕ್ಯಾನ್ಸಲ್ ಮಾಡಿ ಅದನ್ನೆಲ್ಲ ಬರೆಯೋದು ಬೇಡವಾ ಅಂತೇಳಿ. ಏನಾಗುತ್ತೆ, ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅದು. ಈಗ ಬೇಕಾಗಿದ್ದು ಇವೆರಡರ ಸ್ಕ್ವೇರ್ ಇದೆಯಲ್ಲ, ಇದು 2xd ಅಂತ ಡಿಫ್ರೆನ್ಸ್ ಬರುತ್ತೆ. ಓಕೆ, ದೇರ್ಫೋರ್ ಇದನ್ನ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ಕೊಂಡ್ರೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ 2xd ಅಂತ ಬರುತ್ತೆ. ನಮ್ಗೆ ಬೇಕಾಗಿದ್ದು S2p ಮೈನಸ್ S1p. ಓಕೆ, ಸೊ ಹಾಗಾಗಿ S2p ಮೈನಸ್ S1p is equal to 2xd divided by S2p plus S1. ಇದು ಡಿನಾಮಿನೇಟರ್ ಬಂತು. ಓಕೆ, ಇಲ್ಲೇನಾಗುತ್ತೆ ಕೇಳಿದ್ರೆ, ನಾವು ಮೆಜರ್ಮೆಂಟ್ ಅನ್ನ ತಗೊಂಡು ಮಾತಾಡ್ಲಿಕ್ಕೆ ಹೋದ್ರೆ ಡಿ ಈಸ್ ಮಚ್ ಸ್ಮಾಲರ್ ದೆನ್ ಡಿ. ಪಿ ಈಸ್ ಕ್ಲೋಸ್ ಟು ಏನೋ ಒಂದು ಸಮ್ ಅಲ್ಲಿ ಇರುತ್ತೆ ಆ ಡಿಸ್ಟೆನ್ಸ್. ಎಕ್ಸ್ ಅಂತ ತಗೊಂಡಿದ್ದೀವಲ್ಲ, ನಿಮ್ ಡಯಾಗ್ರಾಮ್ ದೊಡ್ಡ ತೋರಿಸಿದೀವಿ. ಸೊ ಹಾಗಾಗಿ ನಾವೇನು ಹೇಳ್ಬೋದು ಕೇಳಿದ್ರೆ, S2p ಈಸ್ ನಿಯರ್ಲಿ ಈಕ್ವಲ್ಸ್ ಟು S1p ಯಾವಾಗ ಮೆಜರ್ಮೆಂಟ್ ಬಗ್ಗೆ ಮಾತಾಡೋದು. ಸೊ ಈಸ್ ನಿಯರ್ಲಿ ಈಕ್ವಲ್ಸ್ ಟು ಡಿ ಅಂತ ತಗೋಬಹುದು. ಬಟ್ ಲೈಟಿನ ಪಾತನ್ನು ತಗೊಂಡಾಗ S2p ಈಸ್ ನಾಟ್ ಈಕ್ವಲ್ಸ್ ಟು S1p. ಯಾಕೆಂದ್ರೆ ಪಾತ್ ಡಿಫರೆನ್ಸ್, ಲೈಟಿನ ಸ್ಪೀಡ್ ತುಂಬಾ ಜಾಸ್ತಿ ಅಲ್ವಾ. ಸೊ ಅಲ್ಲಿ ಪಾತ್ ಡಿಫರೆನ್ಸ್ ಇದೆ. ಹಾಗಾಗಿ ನಾವೇನಂತೀವಿ, ಈಗ S2p ಪ್ಲಸ್ S1p ಇರೋದನ್ನ 2 ಟೈಮ್ಸ್ ಡಿ ಅಂತ ಬರಿತೀವಿ. 2 ಕ್ಯಾನ್ಸಲ್ ಆಗುತ್ತೆ, xd ಬೈ ಡಿ ಬಂತು. ಯಾವುದು S2p ಮೈನಸ್ S1p. ಇದು ನಿಯರ್ಲಿ ಈಕ್ವಲ್ ಆದ್ರೆ ಇದಕ್ಕೆ 0 ಆಗುತ್ತೆ, ಹಾಗಲ್ಲ. ಸೊ S2p ಮೈನಸ್ S1p ಇಸ್ ಎ ಪಾತ್ ಡಿಫರೆನ್ಸ್. ಆ ವೇವ್ಸ್ ಏನು ಹೋಗಿದೆ ಅವುಗಳ ಪಾತ್ ಡಿಫರೆನ್ಸ್. ಈಗ ಪಾತ್ ಡಿಫರೆನ್ಸ್ ಅಂದಾಗ ನಾವೇನಂತೀವಿ, ಡೆಲ್ಟಾ ಇಸ್ ಈಕ್ವಲ್ ಟು ಎಕ್ಸ್. ನೋಡಿ ಇಕ್ವೇಟ್ ಮಾಡ್ತೀವಿ, xd ಡಿವೈಡ್ ಬೈ ಡಿ ಅಂತ ಇಕ್ವೇಟ್. ಈಗ ನಾವು ಬಂದ್ವಿ ಪಾಯಿಂಟ್ಗೆ. ಫಾರ್ ಬ್ರೈಟ್ ಫ್ರಿಂಜಸ್ ಎಟ್ ಪಿ ಡೆಲ್ಟಾ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಇದನ್ನ ಆಕ್ಚುಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತೀವಿ. 2n ಲ್ಯಾಂಬ್ಡಾ ಬೈ ಟು, ಇವನ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2 ಅಂತೀವಲ್ಲ. ಬಟ್ ಇಲ್ಲಿ 2 ಕ್ಯಾನ್ಸಲ್ ಆಗಿ ಎನ್ ಲ್ಯಾಂಬ್ಡಾ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ದೇರ್ಫೋರ್ ಇದನ್ನು ಇಕ್ವೇಟ್ ಮಾಡಿ, ಡೆಲ್ಟಾ ಇರೋ ಜಾಗದಲ್ಲಿ ಎನ್ ಲ್ಯಾಂಬ್ಡಾ ಹಾಕಿ. ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಡಿ ಕ್ಯಾಪಿಟಲ್ ಡಿ. ನಾವು ಎಕ್ಸ್ ಸಪರೇಟ್ ಮಾಡೋಣ, ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ ಇಂಟು ಎನ್ ಲ್ಯಾಂಬ್ಡಾ. ವೆರಿ ಸಿಂಪಲ್. ಇಲ್ಲಿ ಎಕ್ಸ್ ಅನ್ನ ಸಪರೇಟ್ ಮಾಡ್ಕೊಂಡು, ಡಿಸ್ಟೆನ್ಸ್ ಆಫ್ ಎಂತ್ ಬ್ರೈಟ್ ಫ್ರಿಂಜ್ ಫ್ರಮ್ ಓ ಇಸ್ ಎಷ್ಟನೇದು, ಒಂದು 5ನೇದು 10ನೇದು ಗೊತ್ತಿಲ್ಲ ನಮಗೆ, ಅದು ಎಷ್ಟು ದೂರದಲ್ಲಿದೆ ಅಂತ ನೋಡೋದಾದ್ರೆ ನಾವು xn ಅಂತೀವಿ. ಅದಕ್ಕೆ ಡಿ ಬೈ ಡಿ ಇಂಟು ಎನ್ ಲ್ಯಾಂಬ್ಡಾ ಎಷ್ಟನೇದು ಅಂತ ಹೇಳ್ಬೇಕು ನಾವು, ಅಲ್ವಾ. ಅಂದ್ರೆ ಒಂದು ಇಮ್ಯಾಜಿನೇಷನ್, xn ಇಸ್ ಈಕ್ವಲ್ ಟು ಡಿ ಬೈ ಡಿ ಇಂಟು ಎನ್ ಲ್ಯಾಂಬ್ಡಾ. ಡಿಸ್ಟೆನ್ಸ್ ಆಫ್ n ಪ್ಲಸ್ 1 ಅಂದ್ರೆ ನೆಕ್ಸ್ಟ್ ಅದ್ರ ಮುಂದಿನ ಬ್ರೈಟ್ ಫ್ರಿಂಜಿಗೆ ನಾವು ನೋಡೋದಾದ್ರೆ n ಇರೋದು n+1 ಆಗುತ್ತೆ. n+1 ಇಟ್ಕೊಂಡು, ಸೊ ಒಂದು ಬ್ರೈಟ್ ಫ್ರಿಂಜ್ ಇಂದ ಇನ್ನೊಂದು ಅಂದ್ರೆ ಕನ್ಸರ್ವೇಟಿವ್, ಒಂದ್ರ ಆದ್ಮೇಲೆ ಒಂದು ಬಂದಿರುವಂಥದ್ದು. ಸೊ ಅವುಗಳ ನಡುವಿನ ವಿಡ್ತ್ಗೆ ನಾವು ಫ್ರಿಂಜ್ ವಿಡ್ತ್ ಅಂತ ಹೇಳೋದು. ಸೊ ಹಾಗಾಗಿ ಡಿಸ್ಟೆನ್ಸ್ ಬಿಟ್ವೀನ್ 2 ಕನ್ಸರ್ವೇಟಿವ್ ಫ್ರಿಂಜಸ್ ದಟ್ ಈಸ್ xn+1 ಮೈನಸ್ xn ಮಾಡಿದ್ರೆ ನಮಗೆ ಈ ರೀತಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇದನ್ನು ಸಿಂಪ್ಲಿಫೈ ಮಾಡಿ, ಸೊ ವಿಲ್ ಗೆಟ್ ದ ಸಮ್ ಎಕ್ಸ್ಪ್ರೆಷನ್. ಬೈ ಡೆಫಿನೇಷನ್ ದಟ್ ಎಕ್ಸ್ಪ್ರೆಷನ್ ಇಸ್ ನಥಿಂಗ್ ಬಟ್ ಫ್ರಿಂಜ್ ವಿಡ್ತ್. ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ ಅಂತ. ಈಸಿ ಇದೆಯಲ್ವಾ. ಸೊ ಇಲ್ಲಿ ಒಂದು ನಿಮ್ಗೆ ನೆನಪಿರಲಿ, ವ್ಯಾಲ್ಯೂಯೇಷನ್ ಮಾಡುವಾಗ ನಮ್ಗೆ ಸ್ಕೀಮ್ ಕೊಟ್ಟಿರ್ತಾರೆ, ನೋ ಫಿಗರ್ ನೋ ಮಾರ್ಕ್ಸ್ ಅಂತ. ನೋ ಫಿಗರ್ ನೋ ಮಾರ್ಕ್ಸ್ ಅಂದ್ರೆ ಏನು, ನೀವೆಲ್ಲ ಬರ್ದಿದ್ರಿ, ಈಚ್ ಅಂಡ್ ಎವ್ರಿ ಸ್ಟೆಪ್ ಬರ್ದಿರ್ತೀರಿ, ಬಟ್ ಡಯಾಗ್ರಾಮ್ ಆಮೇಲೆ ಹಾಕೋಣ ಅಂತಾನು ಬಿಟ್ಟಿರ್ತೀರಿ, ಅಥವಾ ಡಯಾಗ್ರಾಮ್ ಆ ಕ್ಷಣಕ್ಕೆ ನೆನಪಾಗ್ಲಿಲ್ಲ ಅಂತಾನು ಬಿಟ್ಟಿರ್ತೀರಿ. ಡಯಾಗ್ರಾಮ್ ಇಲ್ಲ ನಿಮ್ಮ ಆನ್ಸರ್ ಅಲ್ಲಿ, ಸೊ ವಿಲ್ ಗೆಟ್ 0 ಮಾರ್ಕ್ಸ್. ಯಾವುದೇ ಕಾರಣಕ್ಕೂ ಉಳಿದು ಬರ್ದಿದ್ದೀವಲ್ಲ ಸರ್ ಮಾರ್ಕ್ಸ್ ಕೊಡಿ ಅಂತ ಕೇಳಲಿಕ್ಕೆ. ಸಪೋಸ್ ಡಯಾಗ್ರಾಮ್ ರಿಲೆವೆಂಟೇ ಡ್ರಾ ಮಾಡಿದಿರಿ, ಅದರಲ್ಲಿ ಏನಾಗಿದೆ ಕೇಳಿದ್ರೆ ರಾಂಗ್ ತುಂಬಾ ಇದೆ, ನೀವು ಮಾರ್ಕ್ ಮಾಡಿದ್ದೆಲ್ಲ ಸರಿ ಇಲ್ಲ, ಸೊ 1 ಮಾರ್ಕ್ಸ್ ಅನ್ನ ಕಟ್ ಮಾಡಿ. ಸೊ ಇಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇರುವ ಡೆರಿವೇಶನ್ ಒಂದೇ ಇರೋದ್ರಿಂದ ಇದನ್ನ ಇಲ್ಲಿ ಕ್ಲೋಸ್ ಮಾಡೋಣ. ಸೊ ನೆಕ್ಸ್ಟ್ ಮುಂದಿನ ಚಾಪ್ಟರ್ಗಳನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.